ಋಷಿಕೇಶ್. ಹಿಮಾಲಯ ಬೆಟ್ಟದಲ್ಲಿ ಹುಟ್ಟಿದ ಗಂಗೆ ಬಯಲಿಗೆ ಮೊಟ್ಟ ಮೊದಲ ಬಾರಿ ಇಳಿಯುವಂಥ ಪುಣ್ಯಕ್ಷೇತ್ರ. ಶ್ರೀರಾಮಚಂದ್ರ ಪ್ರಭು ತಪಸ್ಸು ಮಾಡಿದ ಪುಣ್ಯಭೂಮಿ, ಋಷಿಗಳ ತವರೂರು ಈ ಮಹಿಮಾನ್ವಿತ ತಪೋಭೂಮಿ. ಕರಂಬಾಸ್. ಸೊ ಡೆಹ್ರಾಡೂನಿಂದ ನಾವು ರಿಷಿಕೇಶ್ಗೆ ಬಂದ್ರಿ. ರಿಷಿಕೇಶ್ಗೆ ಬಂದಂಗೆ ಸೂರ್ಯಾಸ್ತ ಆಗೋಯ್ತು. ಇವಾಗ ಗಂಗಾ ಆರತಿ ನೋಡಬೇಕು. ಸೀದಾ ಎಲ್ಲೂ ಹೋಗ್ದಿರಾ ಗಂಗಾ ಆರತಿ ನೋಡ್ಬೇಕಂತ ಹೇಳ್ಬಿಟ್ಟು ತ್ರಿವೇಣಿ ಘಾಟಲ್ಲಿ ಗಂಗಾ ಆರತಿ ನಡೆಯುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಜನನೂ ಎಲ್ಲರೂ ಜನಸಾಗರದಂತೆ ಅಲ್ಲಿಗೆ ತ್ರಿವೇಣಿ ಘಾಟ್ ಹತ್ರ ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು. ಇದು ತ್ರಿವೇಣಿ ಘಾಟ್ಗೆ ಹೋಗುವಂಥ ದಾರಿ. ಇದು ಆದಷ್ಟು ಬೇಗ ಹೋದರೆ ಜಾಗ ಇಟ್ಕೊಳ್ಬೋದು, ಕುತ್ಕೊಳ್ಬೋದು. ಒಂದು ಅದ್ಭುತವಾದಂಥ ಗಂಗಾ ಆರತಿನ ನಾವು ನೋಡ್ಬೋದು. ಭಾನುವಾರ ಅಲ್ವಾ, ಜನ ಜಾಸ್ತಿ ಬಂದಿದ್ದಾರೆ. ರಿಷಿಕೇಶ್ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ರಿಷಿಕೇಶ್ನ ನಾವು ಯೋಗ ನಗರಿ ಅಂತಲೇ ಹೇಳ್ತೀವಿ. ದ ಕ್ಯಾಪಿಟಲ್ ಆಫ್ ಯೋಗ ಅಂತ ಹೇಳ್ತೀವಿ. ಸೊ 1999 ಮೊದಲನೇ ಬಾರಿಗೆ ಯೋಗನ ಇಲ್ಲಿ ಇಂಟರ್ನ್ಯಾಷನಲ್ ಯೋಗನ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿನಿಂದ ಇಲ್ಲಿಯವರೆಗೂ ಈ ಒಂದು ಯೋಗನ ಇದು ಆ್ಯನ್ಯುವಲ್ ಆಗಿ ಒಂದು ಇಂಟರ್ನ್ಯಾಷನಲ್ ಯೋಗನಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಬಂದಂತಾನೆ ಸಾಧು ಸಂತರು, ಜನಗಳು, ಭಕ್ತಾದಿಗಳೆಲ್ಲರೂ ಇದ್ದಾರೆ. ಪಬ್ಲಿಕ್ ಟಾಯ್ಲೆಟ್ ಇಷ್ಟು ಚೆನ್ನಾಗಿರೋದನ್ನು ನಾನು ಇವಾಗಲೇ ನೋಡ್ತಿರೋದು ಕಣ್ರಿ ಅಲ್ವಾ. ನನಗೆ ಶಾಕ್ ಆಗ್ತಿದೆ. ಅಂದರೆ ಪರವಾಗಿಲ್ಲ, ಇಷ್ಟು ಚೆನ್ನಾಗಾದ್ರೂ ಇಕ್ಕಿದಾರಲ್ಲ ಟಾಯ್ಲೆಟ್ಟು. ಬೇಗ ಬರಬೇಕಾಗಿತ್ತು. ಜನ ಅಂತೂ ತುಂಬ ಅಂದರೆ ತುಂಬ ಇದ್ದಾರೆ. ಇವಾಗ ಗಂಗಾ ಆರತಿನ ನೋಡೋಕ್ಕಾಗುತ್ತಾ ಇಲ್ವೋ ಅಂತಲೂ ಗೊತ್ತಾಗ್ತಿಲ್ಲ. ಸೊ ಆ ಕಡೆ ಸೈಡ್ ಆ್ಯಂಗಲಿಂದಾದ್ರೂ ಹೋಗ್ಬಿಟ್ಟು ಕುತ್ಕೊಂಡು ನೋಡೋಣ ಅಂತ ಈ ಕಡೆ ಬಂದಿದ್ದೀನಿ. ಆ ಕಡೆ ಇನ್ನೂ ಗಂಗಾ ಆರತಿ ಸ್ಟಾರ್ಟ್ ಆಗೋಕ್ಕೆ 15 ನಿಮಿಷ ಇದೆ. 5:45 ಆಗಿದೆ. 6 ಗಂಟೆಗೆ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ಗಂಗಾ ಇವಾಗ ನನ್ನ ಕಣ್ಮುಂದೆನೇ ಇದ್ದಾಳೆ. ನಿಮಗೂ ತೋರಿಸ್ತೀನಿ ನೋಡಿ. शेखरं कृपाकरं नारदादियोगी वृन्दवन्दितं दिगम्बरं काशिकापुराधिनाथ कालभैरवं भजे। भानुकोटिभास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाशमक्षशूलमक्षरं काशिकापुराधिनाथ कालभैरवं भजे। ಬೆಳಗ್ಗೆ ರಿಷಿಕೇಶಲ್ಲಿ ಬೇಗ ಎದ್ಬಿಟ್ಟೆ. ಗಂಗಾನ ಎಲ್ಲ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಹಂಗೇನೆ ಸಿಟಿನ ಒಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಆಟೋ ಹತ್ತಿದ್ದೀನಿ. ರಾಮ್ಜೂಲಾ ಹತ್ರ ಬಂದು ತಲುಪಿದ್ವಿ. ಆವಾಗಲೇ ಆಟೋ ಅವರು ಪಾಪ ಅವರು ನಮ್ಮನ್ನು ಎಲ್ಲನೂ ಗೈಡ್ ಮಾಡಿಕೊಂಡು ರಾಮ್ಜೂಲಾ ಹತ್ರ ಕರ್ಕೊಂಡ್ಬಂದುಬಿಟ್ರು. ಬೆಳಗ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಿ ಕ್ಯಾನ್ ಸಿ ಇವಾಗ ಅಲ್ಲಿ ರಾಮ್ಜೂಲಾ ಮತ್ತು ಲಕ್ಷ್ಮಣ್ ಜೂಲಾ ಮತ್ತು ಜಾನಕಿ ಜೂಲಾ ಅಂತ ಸುಮಾರು ಡಿಫ್ರೆಂಟ್ ಪ್ಲೇಸ್ಗಳಿದೆ. ನಾನಿವಾಗ ಲಕ್ಷ್ಮಣ್ ಜೂಲಾ ಹತ್ರ ಹೋಗ್ತಿಲ್ಲ. ಯಾಕಂದರೆ ಅಲ್ಲಿ ಬ್ರಿಡ್ಜ್ ಹತ್ರ ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ಅಲ್ಲೇನು ಅಲೋ ಇಲ್ಲ ಅಂತ ಹೇಳ್ತಿದ್ರು. ಬಸ್ ಅಂದರೆ ನದಿ ಮಾತ್ರ ಹರಿತಿರುತ್ತೆ, ಅದು ಮಾತ್ರ ನೋಡ್ಬೋದು ಅಂದರು. ಸೊ ಅದಕ್ಕೆ ನಿಮ್ಗೆ ಇವಾಗ ರಾಮ್ಜೂಲಾ ಮತ್ತು ಲಕ್ಷ್ಮಣ್ ಆಮೇಲೆ ರಾಮ್ಜೂಲಾ ಮತ್ತು ಜಾನಕಿ ಜೂಲಾ ಹೇಳ್ಕೊಂಬಂದ ತಕ್ಷಣವೇ ಬಂದ್ರಿ ನಾವಿವಾಗ. ಸೊ ಇದೆ ನಮ್ಮ ಗಂಗಾ ಮಾತೆ. ಎಷ್ಟು ಚೆನ್ನಾಗಿ ವಿಶಾಲವಾಗಿ ಹಾರ್ಕೊಂಡು ಹೋಗ್ತಿದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ. ಕ್ಲೀನ್ ಮಾಡೋಕ್ಕೆ ಯಾವಾಗಲೂ ಈ ಥರ ಪ್ರತಿಯೊಬ್ಬರನ್ನ ಅಲೋಟ್ ಮಾಡಿರ್ತಾರೆ. ಲಕ್ಷ್ಮಣ್ ಜೂಲಾ ಅದು ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ರಾಮ್ ಜೂಲಾ ಅಂತ. ಸೊ ಬ್ರಿಡ್ಜ್ ಮೇಲೆ ಅಲ್ಲೂ ಹೋಗೋಣ. ಆ ಕಡೆ ಜಾನಕಿ ಜೂಲಾ ಅಂತಲೂ ಇದೆ, ಅದು ಜಾನಕಿ ಜೂಲಾ. ಸೀದಾ ನಡ್ಕೊಂಡು ಹೋದರೆ ನಾವು ಜಾನಕಿ ಜೂಲಾ ಹತ್ರ ಕೂಡ ಹೋಗ್ಬೋದು. ಸೊ ಇವಾಗ ಗಂಗಾ ಮಾತೆಯ ಒಂದು ದರ್ಶನ ಪಡ್ಕೊಳ್ಳೋಣ ಬನ್ನಿ. ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ರಾಮ್ ಜೂಲಾ ಬ್ರಿಡ್ಜ್ ಮೇಲೆ ಇದ್ದೀವಿ.
ಗಾಳಿ ಬೀಸ್ತಾ ಇದೆ. ಜನ ಎಲ್ಲ ನಾನು ಬೆಳಗ್ಗೆ ಎದ್ದು ರಾಮಜುಲದ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ, ಕ್ರಾಸ್ ಮಾಡಿಕೊಂಡು ಗಂಗಾ ನದಿ ಕೆಳಗಡೆ ಹರ್ಕೊಂಡು ಹೋಗ್ತಿದ್ದಾಳೆ. ಇಲ್ಲಿ ತುಂಬ ವಿಶಾಲವಾಗಿ ನೋಡ್ಬೋದು. ಆಮೇಲೆ ನೀರು ಕೂಡ ತುಂಬ ಅಂದರೆ ಕ್ಲೀನಾಗಿದೆ, ಯಾವುದೇ ಥರ ಪೊಲ್ಯೂಷನ್ ಆಗಿಲ್ಲ ಇಲ್ಲಿಂದ. ಇಲ್ಲಿ ಹಂಗೆ ಸ್ನಾನ ಕೂಡ ಮಾಡ್ಬೋದು, ಅಲ್ಲೆಲ್ಲ ಮಾಡ್ತಿದ್ದಾರೆ. ನಾವು ಹೋಗ್ಬಿಟ್ಟು ಸ್ನಾನ ಮಾಡೋಣ. ಸೊ ತೂಗ್ತಾ ಇದೆ, ಬಟ್ ಆದರೂ ಸ್ವಲ್ಪ ಮಜವಾಗಿದೆ ಇದ್ರ ಮೇಲೆ ನಡ್ಕೊಂಡು ಹೋಗೋಕ್ಕೆ. ಅಂದರೆ ನಮ್ಮ ಆರ್ಕಿಟೆಕ್ಚರ್ ಮಾರ್ವಲ್ನ ಇದು ಎದ್ದು ಹೇಳುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಹಂಗೆ ಕ್ರಾಸ್ ಮಾಡಿಕೊಂಡು ಆವಾಗಲೇ ನಾವು ಅಲ್ಲಿದ್ರಿ. ಇವಾಗ ನಾವು ಲಕ್ಷ್ಮಣ ಜೋಳ ಹೋಗ್ಬೇಕಂದ್ರೆ ಆ ಕಡೆ ಪಕ್ಕದಲ್ಲಿ ಹೋಗಬೇಕು, ಆದರೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಹೋಗ್ತಿದೆ, ಹೋಗೋಕ್ಕಾಗಲ್ಲ. ಅಲ್ಲಿ ಜಾನಕಿ ಜೂಲ ಅಂತ ಇದೆ, ಆ ಕಡೆ ಸೀದಾ ನಾವು ಮತ್ತೆ ಈ ಕಡೆ ಬರಬೇಕಂದ್ರೆ ಆ ಬ್ರಿಡ್ಜ್ ಮೇಲೆ ಹೋಗಬೇಕು. ಸೊ ಇವಾಗ ಫಸ್ಟ್ ಈ ಕಡೆ ಹೋಗೋಣ, ಮತ್ತೆ ಆಮೇಲೆ ಸೀದಾ ಆ ಕಡೆ ಬರೋಣ. ತುಂಬ ಉದ್ದ ಆಗಿದೆ, ಯಾಕಂದರೆ ಗಂಗಾ ನದಿ ಅಷ್ಟು ವಿಶಾಲವಾಗಿದೆ ಇಲ್ಲಿ. ಅದಕ್ಕೇನೆ ಕೆಳಗಡೆ ಕೂಡ ಹೋಗ್ಬೋದು ನಾವು, ದಾರಿ ಇದೆ ಅಲ್ಲಿ. ಜನ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಬಸ್ ಇವಾಗ ತಾನೇ ಗಂಗಾ ಮಾತೆ ದರ್ಶನ ಪಡ್ಕೊಂಡೆ. ಸೊ ನೀವು ಪಡ್ಕೊಂಡ್ರಲ್ಲ, ತೋರ್ಸನಲ್ಲ. ಸೊ ಗಂಗಾ ಮಾತೆ ದರ್ಶನ ಪಡ್ಕೊಂಡೆ. ಗಾಳಿ ಸಿಕ್ಕಾಪಟ್ಟೆ ಬೀಸ್ತಿದೆ ಕಣ್ರಿ. ನಿಂತ್ಕೊಂಡಿದ್ರೆ ಎಷ್ಟು ಮುಖದ ಮೇಲೆ ಬೀಳ್ತಿರಂದ್ರೆ ಕಣ್ಣು ತೆಗಿಯೋಕ್ಕಾಗ್ತಿಲ್ಲ, ಆ ಥರ ಬೀಸ್ತಾ ಇತ್ತು. ಏನಂತ ಗೊತ್ತಿಲ್ಲ, ವೆದರ್ ಕಂಡೀಷನ್ ಹಂಗಿದೆಯಾ ಏನಂತ. ಸೊ ಇವಾಗ ಇದೇನೆ ಗಂಗಮ್ಮ ದೇವಸ್ಥಾನ. ಇಲ್ಲಿ ಒಂದು ಮಂದಿರ ಇರುತ್ತೆ ಪಕ್ಕದಲ್ಲೇ. ನೀವು ಬಂದರೆ ರಿಷಿಕೇಶ್ಗೆ ಇಲ್ಲಿ ಈ ಒಂದು ದೇವಸ್ಥಾನ ನೋಡಿದ್ರೆ ಇಲ್ಲಿರುತ್ತೆ. ಬಂದ್ಬಿಟ್ಟು ಗಂಗಾ ಅವರ ನಮ್ಮ ಗಂಗಮ್ಮ ಅವರ ದೇವಸ್ಥಾನನ ಬಂದ್ಬಿಟ್ಟು ವಿಸಿಟ್ ಮಾಡಿ ಆಶೀರ್ವಾದ ಪಡ್ಕೊಡಿ. ಗಾಳಿ ಬೀಸ್ತಿದೆ ಅಂತ ಹೇಳಿದ್ನಲ್ಲ ನೋಡಿ, ನನ್ನ ಬ್ಯಾಗ್ ಬೀಸಿದೆ, ಎಲ್ಲನೂ ಮಣ್ಣು ಹೆಂಗೆ ಬಂದು ಬಿದ್ದಿದೆ. ಓಹ್, ಅಷ್ಟೊಂದು ಜೋರಾಗಿ ಬೀಸ್ತಿದೆ ಕಣ್ರಿ. ಕನಬಾಸ್ ಗಂಗಾ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ನೀರಲ್ಲಿ ಇವಾಗ ಇಳಿಯೋಕ್ಕೆ ಹೋಗ್ತಾ ಇದ್ದೀನಿ. ನೀರಂತೂ ಸಿಕ್ಕಾಪಟ್ಟೆ ಫ್ರೀಸಿಂಗ್ ಕೋಲ್ಡ್ ಟೆಂಪ್ರೇಚರಲ್ಲಿ, ಆ ಒಂದು ಇದರಲ್ಲಿ ತಣ್ಣಗಿದೆ. ಗೊತ್ತಿಲ್ಲ, ಚೈನ್ ಇದೆ ಇಲ್ಲಿ, ಚೈನ್ ಹಾಕಿರ್ತಾರೆ. ಚೈನ್ ಹಿಡ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಬೇಕು. ತುಂಬ ಆಳ ಇರುತ್ತೆ, ಹುಷಾರಾಗಿರಬೇಕು. ಹೋಗ್ಬಿಟ್ಟು ಸ್ನಾನ ಮಾಡೋಣ. जो चला गया वो लौट के फिर ना आए, तेरा कर्म ही है जो संग तेरे ही जाए. ಗಂಗಾ ಸ್ನಾನ ಮಾಡಿಕೊಂಡೆ. ಗಂಗಾ ಸ್ನಾನ ಮಾಡಿಕೊಂಡು ಸೀದಾ ಹಾಗೆ ನದಿಯ ಒಂದು ತಪ್ಪಲಿನಲ್ಲಿ ನಡ್ಕೊಂಡು ಬರ್ತಿದ್ದಂಥ ನನಗೆ ಪರಮಾರ್ಥ ಅಂತ ಒಂದು ದೇವಸ್ಥಾನ ಸಿಗುತ್ತೆ. ಅಲ್ಲಿ ಬಂದಿದ್ದೀನಿ ನೋಡಿ, ಪರಮಾರ್ಥ ಅಂತ. ಆ ಪರಮಾರ್ಥ ಎದುರುಗಡೆನೇ ನಮ್ಮ ಶಿವಪ್ಪನ ಒಂದು ವಿಗ್ರಹ ಇದೆ. ಯಾವಾಗಲೂ ಫ್ಲಡ್ಸ್ ಆದಾಗ ಎಲ್ಲನೂ ಈ ವಿಗ್ರಹ ನೋಡಿರ್ಬೋದು. ಶಿವನ ಒಂದು ಭುಜದವರೆಗೂ ನೀರು ಹರ್ಕೊಂಡು ಹೋಗ್ತಿದೆ ಆ ಮಟ್ಟಕ್ಕೆ ಅಂತೆಲ್ಲ ವಿಡಿಯೋ ಎಲ್ಲ ನಾವು ನೋಡಿರ್ತೀವಲ್ಲ, ಅದೇ ಜಾಗನೇ ಇದು. ತುಂಬ ಅಂದರೆ ತುಂಬ ಸ್ವಚ್ಛತವಾಗಿ ಇಟ್ಟಿದ್ದಾರೆ. ರಿಷಿಕೇಶ್ನ ಇತ್ತೀಚೆಗೆ ತುಂಬ ಅಂದರೆ ಬಹಳ ಚೆನ್ನಾಗಿ ಡೆವಲಪ್ ಮಾಡಿಬಿಟ್ಟಿದ್ದಾರಪ್ಪ. ಎಲ್ಲ ಕ್ಲೀನ್ನೆಸ್ ತುಂಬ ಚೆನ್ನಾಗಿ ನಾಜೂಕಾಗಿ ಮೇಂಟೈನ್ ಮಾಡ್ತಿದ್ದಾರೆ, ಮತ್ತು ಯಾವುದೇ ಥರವಾದಂಥ ಏನೋ ಒಂದು ಗಲೀಜಿಲ್ಲದೆ. ಸೊ ಈ ಕಡೆ ನಾವು ಈ ಕಡೆ ಬಂದರೆ ಗಂಗಾನ ಒಂದು ವಿಶಾಲವಾದಂಥ ವ್ಯೂನ ನೋಡ್ಬೋದು. ಸೌಂಡ್ ಕೇಳಿಸ್ತಿದೆಯಾ? ಆ ಕಲ್ಲಿನ ರಭಸಕ್ಕೆ ಹೋಗ್ತಾ ಇದೆ, ಶಬ್ದ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ನೋಡಿ. ಸೊ ಇವಾಗ ನಾವು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಅದು ಜಾನಕಿ ಜೂಲ ಅಂತ ಕರೀತಾರೆ. ಜಾನಕಿ ಜೂಲನ್ನು ಕ್ರಾಸ್ ಮಾಡಿಕೊಂಡು ಆ ಕಡೆ ಹೋಗಬೇಕು. ಸೀದಾ ಇವಾಗ ಆ ಕಡೆ ಹೋಗೋಣ ಬನ್ನಿ. ರಿಷಿಕೇಶು ಬರೀ ಯೋಗ ನಗರಿ ಮಾತ್ರ ಅಲ್ಲ, ಶಿವನ ಒಂದು ಪೂಜಿಸಲ್ಪಡುವಂಥ ಒಂದು ತಪೋಭೂಮಿ ಅಂತಲೇ ಹೇಳ್ತೀವಿ. ಎಲ್ಲ ನೋಡಿದ್ರು ಇಲ್ಲಿ ನೀವು ದೇವಸ್ಥಾನ ನೋಡ್ತೀರಾ, ಶಿವನ ಒಂದು ದೇವಸ್ಥಾನ ಮತ್ತು ನಾರಾಯಣ ವಿಷ್ಣುವಿನ ದೇವಸ್ಥಾನ ತುಂಬ ಅಂದರೆ ತುಂಬ ನೋಡ್ತೀರಾ. ತ್ರಿವೇಣಿ ಘಾಟ್ ಪಕ್ಕದಲ್ಲಿ ನೆನೆ ನೈಟು ನೀವು ಮಹಾ ಆರತಿ ನೋಡ್ತಾರಲ್ಲ, ಗಂಗಾ ಆರತಿ ಬಂದ ತಕ್ಷಣವೇ ಇಲ್ಲಿ ನೀವು ಶಿವನ ಒಂದು ದೇವಸ್ಥಾನ ನೋಡ್ಬೋದು. ಕಾಳಿ ಮಾತೆ ಇದ್ದಾರೆ, ಮತ್ತು ಇಲ್ಲಿ ಸಾಲಿಗ್ರಾಮ ಶಿವನ ಒಂದು ವಿಗ್ರಹ ಇಲ್ಲಿ ಇಕ್ಕಿದ್ದಾರೆ ನೋಡಿ. ಆಮೇಲೆ ನಂದಿ ಇಲ್ಲೇ ಇದೆ, ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಹೊರಗಡೆ ಕೂಡ ಹೋಗ್ಬೋದು. ಹೋಗೋಣ ಬನ್ನಿ. ಸುಮಾರು ಜನ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ರಿಷಿಕೇಶ್ ಇದೆಯಲ್ಲ, ರಿಷಿಕೇಶಲ್ಲಿ ರಿಷಿಕುಂಡ ಅಂತ ಇದೆ, ದೇವಸ್ಥಾನ ಇದೆ. ಇಲ್ಲಿ ರಿಷಿಕೇಶನ ಕುಂಡ ಬಗ್ಗೆ ಹೆಚ್ಚಿನ ಮಾಹಿತಿ ಅಲ್ಲಿರುವಂಥ ಪೂಜಾರಿನೇ ಹೋಗ್ಬಿಟ್ಟು ಕೇಳಿಬಿಟ್ಟು ತಿಳ್ಕೊಂಡ್ಬಿಟ್ಟು ನಿಮಗೆ ಹೇಳ್ತೀನಿ ಬನ್ನಿ. ಬಂದ ತಕ್ಷಣವೇ ಕಲ್ಯಾಣಿ ಇರುತ್ತೆ, ಕಲ್ಯಾಣಿ ಎದುರುಗಡೆ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಸೊ ಹೊರಗಡೆ ಹೋಗೋಣ.
ಕಲ್ಯಾಣಿಯಲ್ಲಿ ಮೀನುಗಳಿದೆ. ಕದಂಬಾಸ್, ಇವಾಗ ತಾನೇ ಪೂಜಾರಿ ಅವರು ನಮಗೆ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಹೇಳಿದ್ರು. ಏನು ಅಂದರೆ ಇಲ್ಲಿ ಗಾಲವನ್ನೋ ಋಷಿ ಮುನಿಗಳು ಇಲ್ಲಿ ತಪಸ್ ಮಾಡ್ತಾರೆ. ನಾರಾಯಣ ಕೊಡ್ತು ನಾರಾಯಣ ಅವರು ಪ್ರತ್ಯಕ್ಷ ಆಗಿಬಿಟ್ಟು ಇಲ್ಲಿ ಏನು ಕೇಳ್ತಾರೆ ಅಂದರೆ ವರದಾನವಾಗಿ ಯಮುನಾ ಬಂದ್ಬಿಟ್ಟು ಗಂಗಾ ಜೊತೆ ಸದಾ ಇಲ್ಲಿ ಮಿಲನ ಆಗ್ತಿರ್ಬೇಕು. ಹಾಗೆ ಇಲ್ಲಿ ಸರಸ್ವತಿ ಕೂಡ ಇಲ್ಲಿ ಬಂದು ಮಿಲನ ಆಗುತ್ತೆ. ಆದರೆ ಏನು ಕುಂಡ ನೋಡ್ತಿದ್ರಿ ಅಲ್ಲ, ಇದು ಬಂದ್ಬಿಟ್ಟು ಯಮುನಾ ಗಂಗಾ ಇಬ್ರು ಇಲ್ಲಿ ಇಲ್ಲಿ ಇರುತ್ತೆ ಕುಂಡದಲ್ಲಿ ನೀರು. ಆದರೆ ಸರಸ್ವತಿ ಗುಪ್ತವಾಗ್ಬಿಟ್ಟಿದೆ. ಅದಕ್ಕೇ ಈ ಒಂದು ಪಕ್ಕದಲ್ಲಿರುವಂಥ ಘಾಟ್ಗೆ ತ್ರಿವೇಣಿ ಘಾಟ್ ಅಂತ ಕರೀತಾರೆ. ಯಾಕಂದರೆ ಯಮುನಾ, ಗಂಗಾ, ಸರಸ್ವತಿ ಮೂರು ಕೂಡ ಈ ಕುಂಡದಲ್ಲಿರುತ್ತಂತೆ. ಅದಕ್ಕೆ ಇದನ್ನು ತ್ರಿವೇಣಿ ಘಾಟ್ ಅಂತ ಕರೀತಾರೆ. ಹಾಗೂ ಇದನ್ನು ರಿಷಿಕುಂಡ ಅಂತ ಕರೀತಾರೆ. ಹಾಗೆ ಸುಮಾರು ವರ್ಷಗಳಿಂದ ಇಲ್ಲಿ ಗಂಗಾ ಯಮುನಾ ಸದಾ ಇವಾಗ ಮಿಲನ ಆಗ್ತಾನೆ ಇರುತ್ತೆ. ಇದು ಬಹಳ ಕೇಳೋಕ್ಕೇ ರೋಮಾಂಚನಗೊಳಿಸ್ತದೆ ನನಗೆ ಸ್ಟೋರಿ. ನೀವು ಕೂಡ ರಿಷಿಕೇಶ್ಗೆ ಬಂದರೆ ತ್ರಿವೇಣಿ ಘಾಟ್ ಹತ್ರ ಬನ್ನಿ, ಇಲ್ಲೇ ಪಕ್ಕದಲ್ಲೇ ಇರುತ್ತೆ. ಸುಮಾರು ಗಂಗಾ ಆರತಿ ನೋಡ್ಕೊಂಡು ಹೋಗ್ಬಿಡ್ತೀರಾ. ಆದರೆ ಈ ಒಂದು ಪುಣ್ಯವಾದಂಥ ಕ್ಷೇತ್ರಕ್ಕೆ ಬಂದು ಇಲ್ಲಿ ಗಂಗಾ ಯಮುನಾ ಇಬ್ಬರನ್ನೂ ನೀವು ಮುಟ್ಬಿಟ್ಟು ಪಾವನ ಮಾಡ್ಕೊಳ್ಬೋದು ನಿಮ್ಮ ಜೀವನನ. ಒಂದ್ಸಲ ಆದರೂ ಇಲ್ಲಿ ತಪ್ಪದೆ ಬನ್ನಿ ಕದಂಬಾಸ್, ಓಕೆನಾ? सो ये प्राचीन है, सबसे प्राचीन ओल्डेस्ट ही है। यहाँ पर ऋषि महात्माओं ने सब त्रिशूल ने तपस्या किया, तब से वरदान से हमन कुंड में यज्ञ करके यमुना जी को प्रकट किया। अच्छा, अब इसका नाम त्रिवेणी संगम है। ये यमुना जी हैं, गंगा जी हैं और सरस्वती जी, सरस्वती भी है, ये तीनों में है इसमें। अच्छा, इसका नाम त्रिवेणी संगम चलाया गया है। त्रिवेणी संगम हमारे भारत में त्रिवेणी सिर्फ 2 जगह बना है, प्रयागराज और ऋषिकेश। इसके अलावा हमारे भारत में त्रिवेणी कहीं नहीं बना है, नहीं की, कहीं बस दोनों जगह में। इलाहाबाद और ऋषिकेश। अच्छा, ಕದಂಬಾಸ್ ಪ್ರಯಾಗ್ರಾಜಲ್ಲಿ ಏನು ತ್ರಿವೇಣಿ ಸಂಗಮ ಆಗುತ್ತಲ್ಲ, ಗಂಗಾ ಯಮುನಾ ಸರಸ್ವತಿ, ಅದು ಬಿಟ್ಟರೆ ಕೇವಲ ಭಾರತದಲ್ಲಿರುವಂಥ ಏಕೈಕ ಸ್ಥಳ ಇನ್ನೊಂದಂದರೆ ರಿಷಿಕೇಶು. ಆ ರಿಷಿಕೇಶಲ್ಲಿರುವಂಥ ರಿಷಿಕುಂಡೆ ಇಲ್ಲೇನು ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇಲ್ಲೇನೆ ಆ ಗುಪ್ತ ನದಿ ಸರಸ್ವತಿ, ಯಮುನಾ, ಗಂಗಾ ಈ ಒಂದು ಕುಂಡದಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ತ್ರಿವೇಣಿ ಸಂಗಮ ಘಾಟ್ ಪಕ್ಕದಲ್ಲೇ ಇರುತ್ತೆ ದೇವಸ್ಥಾನ. ಇದನ್ನು ಅವರು ಇಲ್ಲಿರುವಂಥ ಅವರು ಸ್ವಾಮೀಜಿ ಅವರು ಹೇಳಿದ್ರು ನಮಗೆ. श्रीराम भगवान भी आए, श्रीराम भगवान भी आया यहाँ पर आए। उन्होंने जब रावण का वध किया था, रावण ब्राह्मण था, तो उनको ब्रह्म दोष लगा। अच्छा अच्छा, अपने ब्रह्म दोष के निवारण के लिए कि हमारा ब्रह्म दोष समाप्त हो जाए, तो उन्होंने यहाँ पर आकर के अपने पिताजी जनक जी को का स्मरण किया, ध्यान किया, उनको जल दिया। तो उनके पिताजी ने कहा कि ठीक है, अब हम आपके साथ में हैं, आप चिंता न कीजिए, आप ब्रह्म दोष से निवारण हो सकते हैं। अच्छा, ಸೊ ಇಲ್ಲಿ ರಾವಣನ ಸಂಹಾರ ಆದಮೇಲೆ ರಾಮ ಬಂದ್ಬಿಟ್ಟು ಇಲ್ಲಿ ತಪಸ್ ಕೂಡ ಮಾಡಿರ್ತಾರಂತೆ ಇಲ್ಲಿ. ಸೊ ಅಂಥ ರಿಷಿಕೇಶು ತುಂಬ ಒಂದು ಮಹತ್ವ ಹೊಂದಿರುವಂಥ ಕ್ಷೇತ್ರ ಇದು. ಒಳಗಡೆ ಅರ್ಚಕರು ಎಲ್ಲ ಸ್ಟೋರಿ ನಿಮಗೂ ಹೇಳಿದ್ರಲ್ಲ, ಕೇಳಿಸ್ಕೊಂಡ್ರಲ್ವಾ? ಸೊ ಇವಾಗ ಆಚೆ ಹೋಗೋಣ. ಸುಮಾರು ಜನ ಭಕ್ತಾದಿಗಳು ಬಂದ್ಬಿಟ್ಟು ಇಲ್ಲಿ ಶಿವನಿಗೆ ಅಭಿಷೇಕ ಮಾಡ್ತಿದ್ದಾರೆ. ಸೊ ನಾವು ಇವಾಗ ಸೀದಾ ಗಂಗಾ ಹತ್ರ ಹೋಗೋಣ, ಬನ್ನಿ. ಟೂರ್ನಮೆಂಟ್ ಇತ್ತೀಚೆಗೆ ಸಾಕಷ್ಟು ಡೆವಲಪ್ಮೆಂಟ್ನ ಮಾಡ್ತಿದೆ. ಅದೇ ರೀತಿಯಲ್ಲಿ ನೋಡ್ಬೋದು ನೀವು ಇಲ್ಲಿ ಸುಮಾರು ಒಂದು ಆರ್ಟಿಸ್ಟ್ ಇಲ್ಲೆಲ್ಲ ಬಂದ್ಬಿಟ್ಟು ಗೋಡೆಗಳ ಮೇಲೆ ನಡ್ಕೊಂಡು ಹೋಗೋ ಜಾಗದಲ್ಲಿ ಗೋಡೆಗಳ ಮೇಲೆಲ್ಲನೂ ಚಿತ್ರಗ್ರಹಣನ ಬಿಡಿಸ್ತಾ ಇದ್ದಾರೆ. ಸೊ ಈ ಥರ ಹಲವಾರು ಎಲ್ಲ ಕಡೆ ಹೋದರೂ ಬರೀ ಚಿತ್ರಗಳು ಮತ್ತು ತುಂಬ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ನೋಡ್ಬೋದು ನೀವೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ, ಪೋಲ್ ಹಾಕ್ತಿದ್ದಾರೆ. ಮತ್ತು ಕ್ಲೀನ್ನೆಸ್ಸು, ಇನ್ನೊಂದು ಹೇಳಬೇಕಂದ್ರೆ ಕ್ಲೀನ್ನೆಸ್ಸು ಮುಂಚಿತವಾಗಿ ನಮಾಮಿ ಗಂಗೆ ಏನು ಹೇಳಿದ್ರಲ್ಲ, ಗಂಗಾ ಪರಿಶುದ್ಧನೆ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ, ಅದರಲ್ಲಿ ತುಂಬ ನಾನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂಚೆ ಸುಮಾರು ಜನ ಹೇಳ್ತಿದ್ರು ತುಂಬ ರಿವರ್ ಪಲ್ಯೂಟ್ ಆಗೋಗಿದೆ ಮತ್ತು ಎಲ್ಲ ಕ್ಲೀನ್ನೆಸ್ ಇಲ್ಲ ಅಂತ. ರಿಷಿಕೇಶಲ್ಲಿ ಭಾಳಷ್ಟು ಕ್ಲೀನ್ನೆಸ್ನ ಮೈಂಟೈನ್ ಮಾಡ್ತಿದ್ದಾರೆ. ರಿಷಿಕೇಶ್ನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಮುಂದಿನ ವ್ಲಾಗ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್ ಕದಂಬಾಸ್.